11 ಜನ ವಿದ್ಯಾರ್ಥಿಗಳು, ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಈ ಸಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾವೆಲ್ಲರೂ ಕೂಡ ಅವರನ್ನ ಕಳ್ಕೊಂಡಿದ್ದೀರಿ. ಅವರ ಕುಟುಂಬಕ್ಕೆ ಈ ಶಕ್ತಿಯನ್ನ ಬರೆಸುವಂತ ಪ್ರಾರ್ಥನೆಯನ್ನ ಮಾಡ್ತೀನಿ. ಇವತ್ತು ಭೂಮಿಕಾ 19 ವರ್ಷ, 2ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಭೂಮಿಕ್ ಹುಡುಗ ಈಗ ತಾನೇ ಮಾತಾಡಿದ್ರಲ್ಲ, ಅವರು ಹಿಂದೆ ಒಬ್ಬ ಸಣ್ಣ ಕೈಗಾರಿಕೆ ನಡೆಸುವಂತ ವ್ಯಕ್ತಿ. ಅವರು 4:45 ಇಲ್ಲಿ ಬಂದಾಗ ಬ್ರಾಡ್ ಡೆಡ್ ಸತ್ತಿದ್ದಾರೆ. ಸಹನಾ 25 ವರ್ಷ ಇಲ್ಲಿದ್ದಾರೆ. ಅವರು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಅವರು ಕೋಲಾರದವರು ಸಾಫ್ಟ್ವೇರ್ ಇಂಜಿನಿಯರ್. ಅವರು ಈ RCB ಮ್ಯಾಚ್ ಸೆಲೆಬ್ರೇಷನ್ಗೆ ಬಂದಿದ್ರು. ಗೆಲುವು ನಿನ್ನೆ ಆಗೋಯ್ತು, ಎಲ್ಲ ಸೆಲೆಬ್ರೇಷನ್ ಆಯ್ತು. ಇವತ್ತೇ ಮಾಡಬೇಕು ಅನ್ನೋದೇನಿತ್ತು? ನಿನ್ನೆ ರಾತ್ರಿ ಪೊಲೀಸರು ಕೇಳಿದಾಗ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರು. ಒಂದೇ ದಿನದಲ್ಲಿ 2 ಲಕ್ಷ ಜನನ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಮಾತು ಹೇಳಿದ್ದಾರೆ. ಬೈ ಫೋರ್ಸ್ ಒತ್ತಡ ಹಾಕಿ ಇವತ್ತು ಈ ಸಾವಿಗೆ ನೇರ ಕಾರಣ ಸರ್ಕಾರನೇ. ಎಷ್ಟೊಂದು ಜನ ಏಟ್ ಬಿದ್ದಿದೆ. ಮಕ್ಕಳೆಲ್ಲ ಸತ್ತಿರೋರು ಈ ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಮಕ್ಕಳು. ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ನಾನು ನೋಡಿದೆ, ನಾನು ಪ್ರೆಸ್ ಮೀಟಲ್ಲಿ 10 ಲಕ್ಷ ಕೊಟ್ಟಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಕೊಟ್ಟಿದ್ದಾರೆ? ಎಲ್ಲ ಸೇರಿಸಿದ್ರು 1 ಕೋಟಿ ಆಗಲ್ಲ. ಎಲ್ಲ ಸೇರಿಸಿದ್ರು 1 ಕೋಟಿ ಆಗಲ್ಲ. ಅಟ್ಲೀಸ್ಟ್ ನಿಮ್ ಕರುಣೆಯನ್ನ ಇದ್ದಿದ್ರೆ, ಯಾರೋ ಬಡ ಕುಟುಂಬದವ್ರು ಇರ್ತಾರೆ, ಕೂಲಿ ನಾಡಿ ಮಾಡೋ ಜನನೇ ಇರ್ತಾರೆ, ಅವ್ರು ಪರಿಹಾರ ಅಂತ ಕೊಡ್ಬೇಕಾದ್ರೆ 1 ಕೋಟಿ ಆದ್ರೂ ಕೊಡ್ಬೇಕಾಯ್ತಲ್ಲ. ಅಷ್ಟು ಗತಿ ಕೆಟ್ಟೋಗಿದೆಯಾ ಸರ್ಕಾರ? ಅಷ್ಟು ಪಾಪರ ಹೊಟ್ಟಿದೆಯಾ ಸರ್ಕಾರ? ಯಾವನ ಕೇರಳದಲ್ಲಿ ಸತ್ತರೆ ಅವ್ನಿಗೆ 25 ಲಕ್ಷ ಕೊಡ್ತೀರಾ? ಕೇರಳದಲ್ಲಿ ಸತ್ತರೆ 25 ಲಕ್ಷ ಕೊಡ್ತೀರಾ? ಈ RCB ಬಾ ಅಂತ ಸೆಲೆಬ್ರೇಷನ್ ನೀವು ತಾನೇ ಕರೆದಿದ್ದು. ಅವ್ರೇನ್ ಬಂದಿದ್ರ? ನೀವು ಕಾರ್ಗಳ ಮೇಲೆ ಎತ್ಕೊಂಡು ಫೋಟೋ ತೆಗೆಸ್ಕೊಂಡು ನಿಮ್ಮ ಸೆಲೆಬ್ರೇಷನ್ ಏನದು? ನಿಮ್ಮ ಸೆಲೆಬ್ರೇಷನ್, ನಿಮ್ಮ ಕ್ರೆಡಿಟ್, ನಿಮ್ಮ ಪಬ್ಲಿಸಿಟಿಗೋಸ್ಕರ ಈ ಅಮಾಯಕ ಜನರ ಬಲಿ ಕೊಟ್ಟಿದ್ರಲ್ಲ. ಇವಾಗ ಆ ತಂದೆ ಹೇಳ್ತಾ ಇದ್ದ, ಅವರು ಒಂದು ಆಂಬ್ಯುಲೆನ್ಸ್ ನನ್ನ ಮಗನಿಗೆ ಆದ ತಕ್ಷಣ ಆಂಬ್ಯುಲೆನ್ಸ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಅವ್ನು ಬದುಕ್ತಾ ಇದ್ದ ಅಂತ ಹೇಳ್ತಾ ಇದ್ರು. 2 ಲಕ್ಷ ಜನ ಸೇರ್ತಾ ಇದ್ದಾರೆ. ಒಂದು 200-300 ಆಂಬ್ಯುಲೆನ್ಸ್ ಯೋಗ್ಯತೆ ಇಲ್ಲ ಇವ್ರಿಗೆ ತರಕ್ಕೆ. ಒಂದು ಆಂಬ್ಯುಲೆನ್ಸ್ ಇಲ್ಲ. ಎಲ್ಲ ಪೊಲೀಸ್ ಜೀಪಲ್ಲಿ ಎತ್ತಾಕೊಂಡ್ ಬಂದಿದ್ದಾರೆ ಎಲ್ಲರೂ ಕೂಡ. ನೋಡಿ, 12-13 ಗೇಟ್ ಇದೆ. ಎಲ್ಲಾ ಗೇಟ್ ಅನ್ನ ತೆಗೆದು ಬಿಟ್ಟಿದ್ರು ಕೂಡ ಈ ಅನಾಹುತ ಆಗ್ತಾ ಇರಲಿಲ್ಲ. ನಾನು ಕ್ರಿಕೆಟ್ ಅಸೋಸಿಯೇಷನ್ಗೆ ಫೋನ್ ಮಾಡಿದ್ದೆ, ಯಾಕಪ್ಪ ಹಿಂಗ್ ಮಾಡಿದ್ರಿ ಅಂತ. ಸರ್, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಇದು ಮಾಡಿರೋರು RCB ಅವರು, ಪಾಸ್ಗಳು ವಿತರಣೆ ಮಾಡಿರೋರು ಅವರು. ಸರ್ಕಾರ ಇದನ್ನ ಪೊಲೀಸ್ ಇಲಾಖೆಯವರು ನಮ್ಮ ಕಂಟ್ರೋಲ್ ಇಂದ ತಗೊಂಬಿಟ್ಟಿದ್ದಾರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರ ಕೈ ಚೆಲ್ತಾ ಇದ್ದಾರೆ. KC ಅವರು ಮಾತಾಡಿದ, ಅಲ್ಲಿ ಅಧಿಕಾರಿಗಳ ಜೊತೆನೆ ಮಾತಾಡಿದ್ದೀನಿ. ಅಲ್ಲಿ KC ಇಲ್ಲಿ ಪೊಲೀಸರು ಕೇಳಿದ್ರೆ, ಇಲ್ಲ ಸರ್ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರಿ, ಸರ್ಕಾರ ಒತ್ತಡ ಆಗ್ತು ಅಂತ ಬಾಯಿ ಬಿಡಕ್ಕಾಗದೆ ಇರುವಂತ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆನೂ ನಾನು ಮಾತಾಡಿದ್ದೀನಿ. ಈಗ ಸರ್ಕಾರ ಏನ್ ಮಾಡುತ್ತೆ? ಯಾವನ್ನೋ ಒಬ್ಬನ್ನ ಪೊಲೀಸವ್ರನ್ನ DCPನೋ ACPನೋ ಯಾರು ಆಗಿಲ್ಲ ಅಂದ್ರೆ ಕಾನ್ಸ್ಟೇಬಲ್ನೋ ಸಸ್ಪೆಂಡ್ ಮಾಡ್ತಾರಷ್ಟೇ. ಇದು ತಪ್ಪ್ಯಾರ್ದು? ನೇರವಾಗಿ ಸರ್ಕಾರ ಇವರ ಕ್ರೆಡಿಟ್ಗೋಸ್ಕರ, ಇವರ ಪಬ್ಲಿಸಿಟಿಗೋಸ್ಕರ ರಾಜ್ಯದ ಅಮಾಯಕ ಯುವ ಜನಾಂಗವನ್ನ ಕೊಂದಿದ್ದಾರೆ ಇವರು. RCBಗೋಸ್ಕರ ನೋಡಕ್ಕೋಸ್ಕರ ಬಂದಂಥವ್ರಿಗೆ ಅವ್ರ ಮನೆಗೆ ಹೆಣ ಕಳಿಸಿದ್ದೀರ. ನೀವೆಲ್ಲರ ಮನೆಗೂ ಅವರ ಡೆಡ್ ಬಾಡಿಯನ್ನ ಕಳಿಸಿದ್ದೀರ. ಈ ಭಾಗ್ಯವನ್ನ ನೀವು ಕರುಣಿಸಿದ್ದೀರ. ಇದು ಸರ್ಕಾರ ಪ್ರಾಯೋಜಿತ ಸಾವಿನ ಸರಣಿ. ಇದು ಸರ್ಕಾರ ಪ್ರಾಯೋಜಿತ. ಕರೆದವ್ರು ನೀವೇ, ಸೆಲೆಬ್ರೇಷನ್ ಮಾಡೋಣ ಬನ್ನಿ ಅಂತ ಹೇಳಿದವ್ರು ನೀವೇ, ಅವ್ರಿಗೆ ಸನ್ಮಾನ ಮಾಡೋಣ ಅಂತ ಬಂದವ್ರು ನೀವೇ. ಆ ವಿರಾಟ್ ಕೊಹ್ಲಿನ ಬಟ್ಟೆ ಹಿಡ್ಕೊಂಡು ಎಡದಾಡಿ ಅವರು ಅಲ್ಲಿಂದ ಓಡೋಗಿದವರು ನೀವೇ. ಇಲ್ಲಿ ಏನಾಯ್ತು? ಪೊಲೀಸವರೆಲ್ಲರೂ ಕೂಡ ಆ ಬಂದಂತ ಪಾಸ್ಗಳು ಯಾರು ಕೊಟ್ಟಿದ್ದಾರೆ ಗೊತ್ತಾ? ಯಾಕೆ ಗಲಾಟೆ ಆಯ್ತು? ಪಾಸ್ಗಳು ಕೊಟ್ಟಿದ್ದೆಲ್ಲ ಅಧಿಕಾರಿಗಳಿಗೆ, ಅವರ ಕುಟುಂಬದವ್ರಿಗೆ, ಮಂತ್ರಿಗಳ ಮಕ್ಕಳಿಗೆ, ಮಂತ್ರಿಗಳ ಕುಟುಂಬದವ್ರಿಗೆ ಎಲ್ಲ ಪಾಸ್ ಕೊಟ್ಟರು. ಯಾವಾಗ ಪಾಸ್ ಸಿಕ್ಕಿಲ್ಲ ಪಬ್ಲಿಕ್, ಅವ್ರು ಗಲಾಟೆ ಮಾಡಿದ್ರು, ನುಗ್ಗಿದ್ರು. ನೀವು ಕರೆಕ್ಟಾಗಿ ಪಾಸ್ ವಿತರಣೆ ಮಾಡಿದ್ರೆ ಈ ಅನಾಹುತ ನಡೀತಾನೆ ಇರಲಿಲ್ಲ.
ಎರಡು ಕಡೆ ಪ್ರೋಗ್ರಾಮ್ ಮಾಡೋ ಅಂತ ಏನಿತ್ತು ರೀ? ಇದೇ ಮುಖ್ಯಮಂತ್ರಿ ಇದೇ ಡೆಪ್ಟಿ CM ಅಲ್ಲಿ ಸ್ಟೇಡಿಯಂಗೂ ಹೋಗ್ತಾ ಇದ್ರು. ಇನ್ನು ಎರಡು ಕಡೆ ಮಾಡಿದ್ರಿ. ಪೊಲೀಸರು ಡಿವೈಡ್ ಆದ್ರು ಪಾಪ. ಇದರಲ್ಲಿ ಪೊಲೀಸರು ಅಮಾಯಕರು, ಪೊಲೀಸರ ಪಾತ್ರ ಇಲ್ಲ ಇದರಲ್ಲಿ ಏನು, ಅವ್ರ ಮೇಲೆ ಹೊರ್ಸಕ್ ಹೋಗ್ಬೇಡಿ. ಒಂದೇ ಕಡೆ ಪೊಲೀಸ್ ಮಾಡಿದ್ರೆ ಎಲ್ಲ ಪೊಲೀಸು ಒಂದೇ ಕಡೆ ಡೈವರ್ಟ್ ಮಾಡ್ತಾ ಇದ್ರು. ಎರಡೆರಡು ಕಡೆ ಮೂರು ಏನ್ ಮೆರವಣಿಗೆ ಅಂತ ಹೇಳಿದ್ರಿ, ಆಮೇಲೆ ಮೆರವಣಿಗೆ ಕ್ಯಾನ್ಸಲ್ ಅಂದ್ರಿ. ಆನ್ಲೈನಲ್ಲಿ ಬುಕಿಂಗ್ ಮಾಡಿದ್ರಿ, ಆನ್ಲೈನ್ ಕ್ಯಾನ್ಸಲ್ ಅಂದ್ರಿ. ಪಾಸ್ ಕೊಡ್ತೀನಿ ಅಂದ್ರು, ಯಾರ ಮನೆಗೆ ಹೋಯ್ತೋ ಇದುವರೆಗೂ ಪಾಸ್. ಇದೆಲ್ಲ ತನಿಖೆ ಆಗ್ಬೇಕಾಯ್ತು. ಇದನ್ನ ತನಿಖೆ ಮಾಡಬೇಕು. ತಪ್ಪಿತ ಇದು ಸರ್ಕಾರ ನೇರವಾಗಿ ಯಾರ ಮೇಲೂ ಹೊರ್ಸಕ್ ಸಾಧ್ಯ ಇಲ್ಲ. ಈ RCB ಕ್ರೆಡಿಟ್ ಬೇಕು ಅಂದವರು ಈಗ ಈ ಸಾವಿನ ಕ್ರೆಡಿಟ್ ನೀವು ಸಾವಿಗೆ ನ್ಯಾಯ ಕೊಡಬೇಕು. ಇದನ್ನು ಯಾರ ತಲೆ ಕಟ್ತೀರಾ? ಈಗ RCB ಕ್ರೆಡಿಟ್ ಬೇಕು ಅಂತ ಯಾರನ್ನೂ ಕರೆದಿಲ್ಲ ಅಲ್ಲ, ವಿರೋಧ ಪಕ್ಷದವ್ರನ್ನ ಯಾರನ್ನೂ ಕರೆದಿಲ್ಲ. ನೀವು ಕ್ರೆಡಿಟ್ ಎಲ್ಲಿ ವಿರೋಧ ಪಕ್ಷಕ್ಕೆ ಹೋಗ್ತದೆ? ನಮ್ಗೇನು ಬೇಕಾಗಿಲ್ಲ. ನಮ್ಗೆ ಗೆಲುವಾಯ್ತಲ್ಲ, ಸಂತೋಷ. ನಮ್ಮ ಕುಟುಂಬ ಸಮೇತ ನೋಡಿದಿರಿ, ಸಂತೋಷ ಪಟ್ಟಿದಿರಿ, ಗೆಲುವಾಗಿದೆ ಅಂತ. ನಮ್ಗೇನು ಬೇಕಾಗಿಲ್ಲ. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆನ, ಇಂಟೆಲಿಜೆನ್ಸ್ ಇಷ್ಟೊಂದು ಜನ ಬರ್ತಾರೆ ಅಂತೇಳಿ ನಿಮ್ಗಿದೆಯಲ್ಲ, ಜನ ಸೇರ್ತಾ ಇದ್ದಾಗೆ ಗೊತ್ತಾಗ್ತದೆ. ಏನು ಮಾಡಿದ್ರಿ ನೀವು ನಿಮ್ಮ ಕುಟುಂಬದವರು ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳೋ ಅಂತ ಒಂದು ಸಂಭ್ರಮದಲ್ಲಿದ್ರಿ. ನಿಮ್ಮ ಸಂಭ್ರಮ ಈ ಅಮಾಯಕ 11 ಜನ ಸಾವಿಗೆ ಶರಣಾಗೋ ರೀತಿ ಸಾವಿಗೆ ಕೊಲೆ ಆಗೋಯ್ತು. ಸರ್ಕಾರದ ಪ್ರಾಯೋಜಿತ ಸಾವಿದು. ಅದಕ್ಕೆ ಈ ಸರ್ಕಾರ ನೈತಿಕ ಹೊಣೆ ಹೊರಬೇಕಾಗ್ತದೆ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸ್ಪೋರ್ಟ್ಸಲ್ಲಿ ಯಾವತ್ತೂ ಈ ಥರದ ಘಟನೆ ಆಗಿಲ್ಲ. ಬಾಂಬೆಲ್ಲೂ ಆಯ್ತಪ್ಪ, ಅಲ್ಲೂ ವಿನ್ ಆಯಿತು, ಸೆಲೆಬ್ರೇಷನ್ ಮಾಡಿದ್ರಲ್ಲಿ. ಕಲ್ಕಟ್ಟಾದಲ್ಲಿ ಸ್ವತಃ ಮುಖ್ಯಮಂತ್ರಿ ರೋಡ್ ಶೋನಲ್ಲಿ ಬಂದಿದ್ರು. ಯಾಕಾಗಲಿಲ್ಲ? ಅಲ್ಲಿ ಏನೂ ಆಗಿಲ್ಲ. ಕಲ್ಕಟ್ಟ ವರ್ಸ್ಟ್ ಅಂತ ಹೇಳ್ತಾರೆ ಎಲ್ಲರೂ, ಇಡೀ ದೇಶದಲ್ಲಿ ವರ್ಸ್ಟ್ ಪೊಲೀಸ್ ಅಂತಾರೆ. ಅಲ್ಲೇನೂ ಆಗಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದ ಹತಾಚುರ್ಯದಿಂದನೇ ಈ ಸಾವಾಗಿರುವಂಥದ್ದು. ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ದಾರೆ 10 ಲಕ್ಷ. ಯಾವ ಮಕ್ಕ ಇಟ್ಕೊಂಡು 10 ಲಕ್ಷ ಅನೌನ್ಸ್ ಮಾಡ್ತೀರಾ ರೀ? ನಾಚಿಕೆ ಆಗಲ್ವಾ ನಿಮಗೆ? ಕೇರಳದವ್ರಿಗೆ ಕೊಡಕ್ಕಾಗ್ತತೆ ನಿಮಗೆ? ಕೇರಳದಲ್ಲಿ ಆನೆಗೆ ನೀವು ಕೊಡ್ತೀರಾ? ಕೇರಳದಲ್ಲಿ ಆನೆ ತಿವಿದಿತ್ತು, ಇಲ್ಲಿ ನೀವು ಕರೆದು ಸಾವು ಮಾಡಿದ್ದೀರಾ. ನೀವು ಕೊಡಕ್ಕಾಗಿಲ್ಲ. 1 ಲಕ್ಷ 1 ಕೋಟಿ ಕೊಟ್ಟಿದ್ರೆ ಅಷ್ಟು ಪಾಪರ ಹೊಡಿದ್ಯಾ? ಅಷ್ಟು ಬೇವರ್ಸಿ ಸರ್ಕಾರನ ಇದು. ನಿಜಕ್ಕೂ ನಾಚಿಕೆಗೇಡು. ನನ್ಗನ್ಸುತ್ತೆ ಈ ಸರ್ಕಾರ ಯಾರಾದರೂ ತಲೆದಂಡ ಆಗ್ಲೇಬೇಕಿದೆ. ಯಾವ ಮಂತ್ರಿ ಇದಕ್ಕೆ ತಲೆದಂಡ, ಯಾವ ಮುಖ್ಯಮಂತ್ರಿ ತಲೆದಂಡ ಅಂತ ಆಗ್ಲೇಬೇಕು. ಇಲ್ಲ ಅಂದ್ರೆ ಇದಕ್ಕೆ ಬೆಲೆನೇ ಇರಲ್ಲ. ಇನ್ನ ಈ ತರದ ಘಟನೆ ನಡಿಬಾರ್ದು. ನಾನು ಎಲ್ಲರಿಗೂ ನಾನು ಪೊಲೀಸ್ಗೂ ಮಾತಾಡ್ತೀನಿ ಅಂತ. ಇಲ್ಲ ಸರ್, ನಾನೇ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಸರ್, ನಿಮ್ಗೆ ಯಾಕೆ, ನಾನೇ ಅವ್ರಿಗೆ ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿ ಕಳ್ಸಿಕೊಡ್ತೀನಿ, ನಾನು ಮಾತಾಡ್ತೀನಿ ಅಂದೆ. ಈಗಲೇ ಪೋಸ್ಟ್ ಮಾರ್ಟಮ್ ಮಾಡಿ ಹೌದೌದು ನಾವು ಮಾಡ್ಬೇಕು. ಹೌದು, ಈಗ ಹೇಳಿದ್ದೀನಿ. ನಮ್ಮ ಇಲ್ಲೇ ಇನ್ಸ್ಪೆಕ್ಟರ್ ಇದ್ದಾರೆ, 4 ಸರಿ ಹೇಳಿದ್ದೀನಿ ಅವ್ರಿಗೆ, ಸರ್ ನನ್ನ ರೆಸ್ಪಾನ್ಸಿಬಿಲಿಟಿ, ನಾನು ಹೈಯರ್ ಅಧಿಕಾರಿಗೆ ಮಾಡ್ತೀನಿ ಅಂದ್ರೆ, ಬೇಡ ಸರ್ ಮಾಡಬೇಡಿ ಸರ್, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ. ನನಗೂ ಗೊತ್ತಿದೆ ಯಾರಪ್ಪ ಅಲ್ಲ, ಯಾರು ಸರಿ. ನಾವು ಈಗ ಪೊಲೀಸ್, ನಾನೊಬ್ಬ ವಿರೋಧ ಪಕ್ಷನಾಗಿ ಪೊಲೀಸರಿಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಕೊಟ್ಟಿದ್ದೀನಿ. ಅವರು ಎಲ್ಲ ನಮ್ಗೆ ಗೊತ್ತಿರೋರೆ, ಮಾತಾಡಿ ಮಾಡಿಸ್ತೀನಿ. ನಾನು ಅದರಲ್ಲಿ ಟಚ್ ಅಲ್ಲಿ ಇರ್ತೀನಿ. ಇಲ್ಲ, ಇಲ್ಲಿ ಮಾಡಲ್ಲ ಪೋಸ್ಟ್ ಮಾರ್ಟಮ್. ಇದು ಸರ್ಕಾರಿ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಆಗಬೇಕು, ಅದು ಹೇಳಿದ್ದೀನಿ, ಬೇಗ ಮಾಡಿ ಅಂತ. ಅವ್ರು ಹೇಳಿದ್ದಾರೆ CM ಪ್ರೆಸ್ ಮೀಟ್ ಮುಗಿದ ತಕ್ಷಣ ನಾನು ಪ್ರೋಸೆಸ್ ಶುರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಹೇಳ್ಬೇಕು ಡೀಟೈಲ್? ಓಕೆ. ಮತ್ತೆ ಇಲ್ಲಿ ಯಾರ್ಯಾರಿಗೆ ಏಟ್ ಬಿದ್ದಿದೆ ಅವರಿಗೆಲ್ಲ ಸರ್ಕಾರ ವೆಚ್ಚವನ್ನ ಭರಿಸ್ತೈತೆ ಅಂತ ಹೇಳಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ನೀವೇನು ವೆಚ್ಚ ಭರಿಸ್ತೀರಾ? ಮೇಜರ್ ಅಲ್ಲೇ ಇರೋದು 90%. ಬೋರಿಂಗ್ ಆಸ್ಪತ್ರೆಗೆ ನೀವೇನು, ಸರ್ಕಾರಿ ಆಸ್ಪತ್ರೆ, ಅದಕ್ಕೆ ವೆಚ್ಚ ಏನು ಭರಿಸಕ್ಕೆ? ಇಂಥ ಎಲ್ಲ ಹೇಳಿಕೆ ಕೊಡಬೇಡಿ. ಯಾರೋ ಅಧಿಕಾರಿ ಬರ್ಕೊಟ್ಟಿರೋದಕ್ಕೆ ಹೇಳಿಕೆಯನ್ನ ಕೊಡಬೇಡಿ. ಆ ವೆಚ್ಚ ಭರಿಸಂಗೆ ಇಲ್ಲ. ಸರ್ಕಾರಿ ಆಸ್ಪತ್ರೆ ಫ್ರೀಯಾಗಿ ಮಾಡಬೇಕು, ಮಾಡೇ ಮಾಡ್ತಾರೆ. ಸುಮ್ಮನೆ ಈ ಥರ ಕಾಟಾಚಾರಕ್ಕೆ ಕಣ್ಣೋರ್ಸೋವಂಥ ಕೆಲಸವನ್ನ ಮಾಡಬೇಡಿ. ನಿಜಕ್ಕೂ ನಿಮಗೆ ಮಾನ ಮರ್ಯಾದೆ ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.